ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ NMMS ಕಾರ್ಯಾಗಾರಕ್ಕೆ ಮತ್ತೊಮ್ಮೆ ಸ್ವಾಗತ ಹೇಳ್ತಾ, ಈಗ ಸಬ್ಸ್ಟಿಟ್ಯೂಷನ್ಸ್ 26ನೇ ಚಾಪ್ಟರ್ನಲ್ಲಿ 26ನೇ ಚಾಪ್ಟರ್ ತೋರಿಸ್ತೀನಿ. 26th ಸಬ್ಸ್ಟಿಟ್ಯೂಷನ್ ಆಫ್ ಸೈನ್ಸ್, ಅಂಕಿಗಳಲ್ಲಿನ ಚಿಹ್ನೆ ಮತ್ತು ಸಂಕೇತಗಳು. ಈ ಒಂದು ಚಾಪ್ಟರನ್ನು ನಾವು ಬಿಡಿಸ್ತಾ ಇದ್ದೀವಿ. ಇದರಲ್ಲಿ ಬರುವಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಇದನ್ನು ಲಕ್ಷ್ಯ ಕೊಟ್ಟು ನೀವು ಕೇಳಿದರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇಲ್ಲಿ ಪ್ರಶ್ನೆ ಒಂದನೇದನ್ನು ನಾನು ಆಗಲೇ ಸಾಲ್ವನ್ನು ಮಾಡಿದ್ದೀವಿ. ಈಗ ಎರಡನೇ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಈಗ ಎರಡನೇ ಪ್ರಶ್ನೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 22 * 33 * 66 * 11 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಉತ್ತರ ಏನು ಕೊಟ್ಟಿದ್ದಾರೆ, ಎನಲ್ಲಿ ಈಕ್ವಲ್ ಟು ಮೈನಸ್ ಡಿವೈಡೆಡ್ ಬೈ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಈಕ್ವಲ್ ಟು ಸೈನನ್ನು ನಾವು ಎಲ್ಲಿ ಪ್ಲೇಸ್ ಮಾಡಬೇಕು ಅಂದರೆ ಇಲ್ಲಿ ಪ್ಲೇಸ್ ಮಾಡಬೇಕು. ಈ ಮೈನಸ್ ಸೈನನ್ನು ಇಲ್ಲಿ ಪ್ಲೇಸ್ ಮಾಡಬೇಕು, ಡಿವೈಡೆಡ್ ಬೈನ ಇಲ್ಲಿ ಪ್ಲೇಸ್ ಮಾಡಬೇಕು ಅಂತ ಅದರ ಅರ್ಥ. ಅದನ್ನು ಪ್ಲೇಸ್ ಮಾಡಿ ನಮಗೆ ಆನ್ಸರ್ ಕರೆಕ್ಟಾಗಿ ಬಂದಾಗ, ಮ್ಯಾಚ್ ಆದಾಗ ಅದು ಕರೆಕ್ಟಾಗಿ ಆನ್ಸರ್ ಆಗುತ್ತೆ. ಇಲ್ಲಾಂದರೆ ಅದು ರಾಂಗ್ ಆನ್ಸರ್ ಆಗುತ್ತೆ. ಅದು ಯಾವ ಥರ ಅಂತ ಈಗ ಒಂದು ಟೆಸ್ಟ್ ಮಾಡಿ ನೋಡೋಣ ನಾವು. ಇದು ಫಸ್ಟ್ ಕ್ವಶನ್. ನಂತರ ಏನಿದೆ, ಈಕ್ವಲ್ ಟು ಸೈನ್ ಇದೆ. ಈಕ್ವಲ್ ಟು ಸೈನ್ ಬರೀತೀರಾ, ನಂತರ 33 ಬರೀತೀರಾ, ನಂತರ ಮೈನಸ್ ಸೈನ್ ಹಾಕಬೇಕು, ನಂತರ 66 ಮಾಡಬೇಕು, ನಂತರ ಡಿವೈಡೆಡ್ ಬೈ ಮಾಡಬೇಕು, ನಂತರ 11 ಅಂತ ಬರೀಬೇಕು. ಇದು ಯಾವ ಪ್ರಶ್ನೆ? ಎ ಪ್ರಶ್ನೆ. ಹೌದು, ಎ ಆಪ್ಷನ್ ಅಂತ ಅಂದ್ಕೊಳ್ಳಿ. 22 ಇದನ್ನು ಆ್ಯಸ್ ಇಟ್ ಈಸ್ ಬರೀತೀರಾ. ಇಲ್ಲಿ ಈಕ್ವಲ್ ಟು ಇದೆ, ಇಲ್ಲಿ ಲೆಕ್ಕ ಮಾಡಬೇಕು ನಾವು. ಇದು ಈಕ್ವಲ್ ಟು ಆ್ಯಸ್ ಇಟ್ ಈಸ್ ಬರೋಣ. 33 - 66 ಅಂದರೆ ಯಾವಾಗಿದ್ರೂ ನಾವು ದೊಡ್ಡ ನಂಬರ್ನಲ್ಲಿ ಸಣ್ಣ ನಂಬರ್ನ ಕಳೆದಾಗ, ಈಗ 33 ಚಿಕ್ಕದಿದೆ, 66 ದೊಡ್ಡದಿದೆ. ಅದಕ್ಕೆ ನಾವು 66ನಲ್ಲಿ 33 33ನ್ನು ಕಳಿಬೇಕು. ಅಂದರೆ ಆನ್ಸರ್ ಎಷ್ಟು ಬಂತು? 33 ಬಂತು. ಆದರೆ ಸೈನನ್ನು ಹಚ್ಚಬೇಕಾದ್ರೆ ಬಿಗ್ ನಂಬರ್ ಸೈನನ್ನು ನಾವು ಹಚ್ಚಬೇಕು. ಬಿಗ್ ನಂಬರ್ ಸೈನು ಮೈನಸ್ ಇದೆ, ಅದಕ್ಕೋಸ್ಕರ ಮೈನಸನ್ನು ಹಚ್ತೀವಿ. ಇಲ್ಲಿ ನಂತರ ಡಿವೈಡೆಡ್ ಬೈ ಇದೆ, 11 ಅಂತ ಮಾಡ್ತೀವಿ. ನಂತರ 33 ಡಿವೈಡೆಡ್ ಬೈ 11 ಅಂದರೆ ಆನ್ಸರ್ ಬರುತ್ತೆ 3 ಬರುತ್ತೆ. ಮೈನಸ್ ಸೈನ್ ಆ್ಯಸ್ ಇಟ್ ಈಸ್ ಇಲ್ಲಿ ಉಳಿಯುತ್ತೆ. 22 ಈಕ್ವಲ್ ಟು -3ನಾ? ನೋ. ಹೌದಾ? ದಿಸ್ ಈಸ್ ರಾಂಗ್ ಆನ್ಸರ್. ನೆಕ್ಸ್ಟ್ ಬಿ ನೋಡೋಣ. ಬಿ 22 ಬರಿತೀವಿ, ನಂತರ ಪ್ಲಸ್ ಸೈನ್ ಇದೆ, ಪ್ಲಸ್ ಸೈನ್ ಹಾಕ್ತೀವಿ, ನಂತರ 33 ಬರಿತೀವಿ, ನಂತರ ಈಕ್ವಲ್ ಟು ಹಾಕ್ತೀವಿ, ನಂತರ 66 ಬರಿತೀವಿ, ನಂತರ ಮೈನಸ್ ಸೈನ್ ಇದೆ, 11 ಅಂತ ಬರಿತೀವಿ. ಹೌದಾ? 22 + 33 ಅಂದರೆ 55 ಆಯಿತು. ಹೌದಾ? ನಂತರ ಈಕ್ವಲ್ ಟು 66 - 11 ಅಂದರೆ ಅದು 55 ಆಯಿತು. 55 = 55. ಇದು ಕರೆಕ್ಟ್ ಅಲ್ಲ? ಎಸ್, ದಿಸ್ ಈಸ್ ಕರೆಕ್ಟ್ ಆನ್ಸರ್. ಇದು ಕರೆಕ್ಟ್ ಆನ್ಸರ್ ಇರಲಿ. ನಾವು ಜಸ್ಟ್ ಮೂರನೇದು ಏನು ಕೊಟ್ಟಿದ್ದಾರೆ ಅದನ್ನು ಸಾಲ್ವ್ ಮಾಡಿ ನೋಡೋಣ. ಸಿ 22 - 33, ನಂತರ ಪ್ಲಸ್, ನಂತರ 66, ನಂತರ ಈಕ್ವಲ್ ಟು, ನಂತರ 11. ಹೌದಾ? ಈಕ್ವಲ್ ಟು 11ಅನ್ನು ಆ್ಯಸ್ ಇಟ್ ಈಸ್ ಬರೆದ್ಬಿಡೋಣ. ಇಲ್ಲಿ 22 - 33 ಅಂದರೆ ಆಗಲೇ ಹೇಳಿದ್ದೀನಿ ನಿಮಗೆ, ಬಿಗ್ ನಂಬರ್ನಲ್ಲಿ ಸಣ್ಣ ನಂಬರ್ನ ಕಳಿಬೇಕಂತೇಳಿ. ಅದರ ಪ್ರಕಾರ ನಾವು ಕಳೆದ್ರೆ ಏನಾಗುತ್ತೆ, ಇದು 33ನಲ್ಲಿ 22 ಕಳೆದ್ರೆ 11 ಆಗುತ್ತೆ. ಬಿಗ್ ನಂಬರ್ ಸೈನ್ ಏನಿದೆ, ಮೈನಸ್ ಇದೆ, ಅದಕ್ಕೋಸ್ಕರ -11ಅನ್ನು ಹಚ್ತೀವಿ. ಪ್ಲಸ್ 66, ದಿಸ್ ಈಕ್ವಲ್ ಟು 11. ಹೌದಾ? ಮತ್ತು ನಂತರ 66ನಲ್ಲಿ ಮತ್ತೆ -11ಅನ್ನು ಕಳೆದಾಗ ಇಲ್ಲಿ
ಎಷ್ಟಾಗುತ್ತೆ 66 ಮೈನಸ್ 11 ಅಂದರೆ 66 ಮೈನಸ್ 11 ಅಂದರೆ 6ರಲ್ಲಿ 5 ಹೋದರೆ 1 ಹೋದರೆ 5, 6ರಲ್ಲಿ 1 ಹೋದರೆ 5, ಹೌದಾ? ಬಿಗ್ ನಂಬರ್ ಸೈನ್ ಪ್ಲಸ್ ಇದೆ, ಪ್ಲಸ್ ದಿಸ್ 55 ಈಕ್ವಲ್ ಟು 11. ನೋ, ದಿಸ್ ಈಸ್ ರಾಂಗ್ ಆನ್ಸರ್. ನಂತರ ನೆಕ್ಸ್ಟ್ ಯಾವುದು ಉಳಿತು? ಡಿ ಆನ್ಸರ್. ಡಿನ ನೋಡೋಣ. ಡಿ ಆಪ್ಷನ್ 22 ಪ್ಲಸ್ 33 ಮೈನಸ್ 66 ಈಕ್ವಲ್ ಟು 11. ಈಗ ಇದನ್ನು ಮಾಡಿ ನೋಡೋಣ. 22 ಪ್ಲಸ್ 33 ಎಷ್ಟು? 55, ಹೌದಾ? ಮೈನಸ್ 66 ಈಕ್ವಲ್ ಟು 11. ಇಲ್ಲಿ ಆಗಲೇ ಹೇಳಿದೆ ನಿಮಗೆ, ಬಿಗ್ ನಂಬರ್ನಲ್ಲಿ ಸ್ಮಾಲ್ ನಂಬರ್ನ ಕಳಿಬೇಕಂತ. ಇಲ್ಲಿ ಕಳೆದಾಗ ಇಲ್ಲಿ 66ನಲ್ಲಿ 55 ಕಳೆದ್ರೆ 11 ಆಯಿತು. ಬಿಗ್ ನಂಬರ್ ಸೈನ್ ಮೈನಸ್ ಇದೆ, ಅದಕ್ಕೋಸ್ಕರ ಮೈನಸನ್ನು ಇಡ್ತೀವಿ. ಈಕ್ವಲ್ ಟು 11. ದಿಸ್ ಈಸ್ ಆಲ್ಸೋ ರಾಂಗ್. ಸೊ ದ ಆಪ್ಷನ್ ಬಿ ಈಸ್ ಎ ಕರೆಕ್ಟ್ ಆನ್ಸರ್. ಈ ಥರ ನೀವು ಪ್ರಾಬ್ಲಮನ್ನು ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗಬೇಕು. ಗೊತ್ತಾಯ್ತಲ್ಲ? ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನನ್ನು ನೋಡೋಣ. ನೆಕ್ಸ್ಟ್ ಥರ್ಡ್ ಕ್ವಶನ್, ಹೌದಾ? ಥರ್ಡ್ ಕ್ವಶನ್ ನೋಡೋಣ. ಥರ್ಡ್ ಕ್ವಶನಲ್ಲಿ ಏನು ಹೇಳಿದ್ದಾರೆ? ಇದು ಥರ್ಡ್ ಕ್ವಶನು. ಅದರಲ್ಲಿ ಎ ಆಪ್ಷನ್, ಹೌದಾ? ಎ ಆಪ್ಷನಲ್ಲಿ ಏನು ಹೇಳಿದ್ದಾರೆ? 48 ಬರೀರಿ ಅಂತ ಹೇಳಿದ್ದಾರೆ. ಫಸ್ಟ್ 48 ಬರ್ತೀವಿ, ನಂತರ ಡಿವೈಡೆಡ್ ಬೈ ಸೈನ್ ಹಾಕಬೇಕು, ನಂತರ 8 ಬರೀಬೇಕು, ನಂತರ ಈಕ್ವಲ್ ಟು ಬರೀಬೇಕು, ನಂತರ 8 ಬರೀರಿ, ನಂತರ ಪ್ಲಸ್ ಅಂತ ಬರೀರಿ, ಇಲ್ಲಿ 48 ಅಂತ ಬನ್ನಿರಿ. ಇಲ್ಲಿ ನಂತರ ಸಾಲ್ವ್ ಮಾಡಬೇಕು. ಇದನ್ನು ಮೊದಲು ಫಸ್ಟ್ ಬರ್ಕೊಳ್ಬೇಕು, ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಸಾಲ್ವ್ ಮಾಡಬೇಕು. ಆವಾಗ ನಮಗೆ ಕರೆಕ್ಟಾಗಿ ಆನ್ಸರ್ ಗೊತ್ತಾಗುತ್ತೆ. 48 ಪ್ಲಸ್ 8 ಅಂದರೆ ಎಷ್ಟು? 56. ಇಲ್ಲಿ 48 ಡಿವೈಡ್ ಬೈ 8 ಅಂದರೆ ದಿಸ್ ಈಸ್ 6 ಆನ್ಸರ್. ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ರಾಂಗ್? ದಿಸ್ ಈಸ್ ರಾಂಗ್. ನೆಕ್ಸ್ಟ್ move on to B option. 48 plus 8 divided by 8 equal to 48. ಇದನ್ನು ಸಾಲ್ವ್ ಮಾಡಿ. 48 ಪ್ಲಸ್ 8 ಎಷ್ಟು? 56 ಡಿವೈಡೆಡ್ ಬೈ 8. 8 1 8ರಲ್ಲಿ 4 8 56. 56. This is answer 7. This is 48. This is also wrong answer. Next C ನೋಡೋಣ. 48 plus 8 equal to 8 minus 48. ಈಗ 48 plus 8 ಎಷ್ಟು? 56. ದಿಸ್ ಇಸ್ ಇಲ್ಲಿ 48 ಮೈನಸ್ 8 ಎಷ್ಟು? ಮೈನಸ್ 40. ದಿಸ್ ಈಸ್ ಆಲ್ಸೋ ರಾಂಗ್. ನಂತರ ಈಗ ಡಿ ಆಪ್ಷನನ್ನು ನೋಡೋಣ. 48 ಡಿವೈಡೆಡ್ ಬೈ 8 ಇಂಟು 8 ಈಕ್ವಲ್ ಟು 48 ಅಂತ ಹೇಳಿದ್ದಾರೆ, ಹೌದಾ? ಈಗ ಸಾಲ್ವ್ ಮಾಡಿ ನೋಡಿ. 48 ಡಿವೈಡೆಡ್ ಬೈ 8 ಅಂದರೆ 6 ಇಂಟು 8 48. ಇಲ್ಲಿ 48 ಡಿವೈಡೆಡ್ ಬೈ 8 ಅಂದರೆ 6 ಆಯಿತು. ಇದು ಇಂಟು 8 ಅಂದರೆ 8ರಲ್ಲಿ 48. ಇಲ್ಲಿ 48 ಈಕ್ವಲ್ ಟು 48, ಹೌದಾ? ದಿಸ್ ಈಸ್ ಕರೆಕ್ಟ್ ಆನ್ಸರ್. ಈ ಥರ ನಾವು ಪ್ರಾಬ್ಲಮನ್ನು ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಅದು ಪರ್ಟಿಕ್ಯುಲರ್ ಪೊಸಿಷನ್ನಲ್ಲಿ ನೀವು ಸೈನನ್ನು ಹಾಕಿ ಸಾಲ್ವ್ ಮಾಡಿದಾಗ ನಿಮಗೆ ಯಾವುದು ಕರೆಕ್ಟ್ ರಿಸಲ್ಟ್ ಅಂತ, ಯಾವುದು ಕರೆಕ್ಟ್ ಆನ್ಸರ್ ಅಂತ ಗೊತ್ತಾಗುತ್ತೆ. ಓಕೆ, ಗೊತ್ತಾಯ್ತಲ್ಲ? ನೆಕ್ಸ್ಟ್ ಕ್ವಶನನ್ನು ನೋಡೋಣ.
ನೆಕ್ಸ್ಟ್ ಕ್ವಶನು, ಫೋರ್ತ್ ಕ್ವಶನು. ಫೋರ್ತ್ ಕ್ವಶನು, 11 minus 8 plus 7 equal to 10 ಅಂತ ಹೇಳಿದ್ದಾರೆ. ಹೌದಾ? ಇಲ್ಲಿ ಸಾಲ್ವ್ ಮಾಡಿ ನೋಡೋಣ. 11 ಮೈನಸ್ 8 ಅಂದರೆ ಎಷ್ಟು? 3 ಪ್ಲಸ್ 7 ಈಕ್ವಲ್ ಟು 10. ಹೌದಾ? 3 ಪ್ಲಸ್ 7 ಎಷ್ಟು? 10. 10 ಈಕ್ವಲ್ ಟು 10. ದಿಸ್ ಈಸ್ ಕರೆಕ್ಟ್ ಆನ್ಸರ್ ಅಂತ ತಿಳ್ಕೊಳ್ಳೋಣ ಈಗ ಅಟ್ ಪ್ರೆಸೆಂಟ್ ನಾವು. ಇದು ದಿಸ್ ಈಸ್ ಎ ಆಪ್ಷನ್. ನೆಕ್ಸ್ಟ್ ಬಿ ಆಪ್ಷನನ್ನು ಸಾಲ್ವ್ ಮಾಡಿ ನೋಡೋಣ. ಯಾವುದಾದ್ರೂ ಕರೆಕ್ಟ್ ನೀವು ಎಕ್ಸಾಮ್ನಲ್ಲಿ ಸಾಲ್ವ್ ಮಾಡಬೇಕಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಬಂದರೆ ಬಿಟ್ಬಿಡಿ, ಮತ್ತು ನೆಕ್ಸ್ಟ್ ಟೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಯು ಡೋಂಟ್ ಹ್ಯಾವ್ ಟೈಮ್. 11 ಪ್ಲಸ್, ಇದು ನಿಮಗೆ ಪ್ರಾಕ್ಟೀಸ್ಗೋಸ್ಕರ ನಾವು ಇದನ್ನು ಬಿಡಿಸಿ ತೋರಿಸ್ತಾ ಇದ್ದೀವಿ. 11 ಪ್ಲಸ್ 8 ಮೈನಸ್ 7 ಈಕ್ವಲ್ ಟು 10. ಹೌದಾ? ಇಲ್ಲಿ ಪ್ಲಸ್ ಏನಿದೆ, ಮೈನಸ್ ಏನಿದೆ, ಈಕ್ವಲ್ ಟು ಇದೆ. 11 ಪ್ಲಸ್ 8 ಎಷ್ಟು? 19 ಮೈನಸ್ 7 ಈಕ್ವಲ್ ಟು 10. ಇಲ್ಲಿ ಎಷ್ಟಾಯಿತು? ಇದು 12 ಮೈನಸ್ 10. ದಿಸ್ ಈಸ್ ರಾಂಗ್ ಆನ್ಸರ್. ನೆಕ್ಸ್ಟ್ C1. 11 plus 8 equal to 7 plus 10. 11 plus 8 is to 19. This is to 17. This is also wrong. Next D. 11 minus 8 equal to 7 plus 10. 11 minus 8 ಅಂದರೆ ಎಷ್ಟು? 3 equal to 17. This is also wrong. So the answer is A1. ಗೊತ್ತಾಯ್ತಲ್ಲ? ಈ ಥರ ನೀವು ಒಂದೊಂದಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಎಕ್ಸಾಮ್ನಲ್ಲಿ ಈ ಥರ ಟೆಸ್ಟ್ ಮಾಡ್ತಾ ಕುಂಡ್ರಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಇದನ್ನು ಎಕ್ಸಾಮ್ನಲ್ಲಿ ಟೈಮ್ ಇರೋದಿಲ್ಲ. ನಾವು ಇದು ನಿಮಗೆ ಎಲ್ಲರಿಗೂ ಗೊತ್ತಾಗಲಿ ಅಂತ ನಾವು ಇದನ್ನು ಸಾಲ್ವ್ ಮಾಡ್ತಾ ಇರೋದು. ಓಕೆ.